ಎಷ್ಟು ತಗೋಳ ಸುಂದ್ರಿ ಅವಳನ್ನ ಮಾತ್ರ ನೀನ್ ಬಿಟ್ಕೊಡ್ಬೇಡ. ಯಾಕ್ರೋ ನಿಮ್ ಶೋಕಿಗೋಸ್ಕರ ನಿಮ್ ಲೀಲೆಗಳನ್ನೆಲ್ಲ ವಿಡಿಯೋ ಮಾಡಿ ಊರಿಗೆಲ್ಲ ಫ್ರೀ ಶೋ ಕೊಡ್ತೀರಾ? ಅಲ್ರಿ ಈ ವಯಸ್ಸಲ್ಲಿ ಇದೆಲ್ಲ ಬೇಕೇನ್ರಿ? ಲೇ ನನ್ ವಯಸ್ಸಾಯ್ತದ ಯಾರು ಹೇಳಿದ್ದು? ನನ್ನ ವಯಸ್ಸು ಏನಾಗೈತಮ್ಮ ನನಗೆ? ನಾನು ಮುದ್ಕ ಇದ್ದೀನಿ ಅಲ್ಲ. ಲೇ ಯೌವನ ಅನ್ನೋದು ಈಗ ತುಂಬಿ ತುಳುಕ್ತಾ ಐತೆ ಕಣಲ್ಲಿ, ತುಂಬಿ ತುಳುಕ್ತಾ ಐತೆ. ನೋಡಲ್ಲ ಈ ಮನೆ ಎಲ್ಲ ಹೆಂಗ್ಸಿಲ್ದೇನೆ ಬರಗೆಟ್ ಬಂಬಾಟ ಬರ್ಗಾಡ್ ಆಗ್ಬಿಡೈತೆ ಕಳ್ಳ, ಬೆಂಗಾಡಾಗೈತೆ ಕಳ್ಳ, ಬೆಂಗಾಡಾಗೈತೆ. ಅದಕ್ಕೆ ನನ್ನ ವಿರ್ಯವೇದ ತಡಕೆನೆ. ವೀರ್ಯ ಅಲ್ಲ ರೀ, ವಿರಹ ವೇದನೆ. ವೇದನೆ ವೇದನೆ ಆ ವೇದ ತಡಕೆನಕ್ಕೋಸ್ಕರನೇ ರಾಸಲಿನೇ ನೋಡ್ತಾ ಇದ್ದೀನಲ್ಲ. ಎಲ್ಲಿ ಕೆಲಸ ಮಾಡೋದು? SLV ಗಾರ್ಮೆಂಟ್ಸ್. ರಾಸಲಿ ನೋಡ್ತಾ ಇದ್ದೀನಿ. ನೋಡ್ಲಾ ಎಷ್ಟು ಚೆನ್ನಾಗಿ ನೋಡ್ಲಾ. ಆಫ್ ಮಾಡ್ರಿ ಅನಿಸ್ತಾನ, ಆಫ್ ಮಾಡಿ. ಕುರುಮುದ್ ನನ್ನ ಮಗ ಒಳ್ಳೆ ಗುಬ್ ನನ್ನ ಮಗ ಒಳ್ಳೆ ಈ ಶಿವ ಪೂಜೆ ಕಡಿ ಬಿಟ್ಟಂಗೆ ಬಂದ ನನ್ನ ಮಗ. ನೀರು ಬರಕಾಯ್ತಾ ನೀನು? ಏನಂತ ವಿಷಯ ಇದ್ದಿದ್ದು? ಅಲ್ಲ 2-3 ದಿವಸದಿಂದ ಕಾಣಿಸ್ತಿರ್ಲಲ್ಲ, ಅದಕ್ಕೆ ಕೇಳಿದೆ. ಅಲ್ಲೋ ನಾನು ಕಾಣದೇ ಇರೋಕ್ಕೆ ನಾನು ಏನು ಆಕಾಶದಲ್ಲಿ ಇರೋ ಚದುರ್ಲೋಕಕ್ಕೆ ಮಂಗಳೂರಿಗೆ ಹೋಗಿದ್ನ? ಇಲ್ಲೇ ಇದ್ದಿದ್ನಲ್ಲಪ್ಪ ನಾನು. ಮತ್ತೆ 2 ದಿವಸ ನಾನು ಕಾಣಲೇ ಇಲ್ಲ. ಓ ಅಂಥ ವಿಷಯ. ನೋಡಪ್ಪ, ನನಗೆ ಈ 4 ಜನ ಹೆಣ್ಣರು ಹೋದ್ಮೇಲೆ ನಾನು ಎಷ್ಟು ದಿವಸ ಅಂತ ಒಬ್ಬಂಟಿ ಆಗಿಲ್ಲಲ್ಲ. ಉಳಿತಿನ ದೇಹ ಅಲ್ವೇಲ್ಲ, ನನಗೆ ಕಾಮ ಬೈಕ್ ಇರಲ್ವೇಲ್ಲ, ರಾಸಲೀಲೆ ಆಳ್ಬೇಕು ಅನ್ನೋ ಆಸೆ ಇರಲ್ವೇಲ್ಲ, ಬೇಕಲ್ವೇಲ್ಲ, ಒಂದು ಬಳೆ ಶಬ್ದ ಬೇಡವೇಲ್ಲ, ಒಂದು ಮೂವಟ್ ಬೇಡವೇಲ್ಲ, ಸೀರೆ ಬೇಡವಲ್ಲ, ಸೀರೆ ಸೆರಗು ಬೇಡವೇಲ್ಲ. ಹಗಲುಗನ್ಸೆಲ್ಲ ಕಾಣ್ಬೇಡ ಮಗ. ಅದಕ್ಕೆ ಇಂಥದ್ದೆಲ್ಲ ಉಟ್ಕೊಳ್ಳೋದಕ್ಕಂತೆ ಇಂಥ ಮದುವೆ ಆಗಬೇಕು ಅಂತೇಳಿ ನಾನು ಒಂದು ಊರು ಹೋಗಿದ್ದಪ್ಪ, ಹೆಣ್ಣು ಹುಡುಕೊಂಡು. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬಿದ್ದ ಬ್ರೋಕರ್ ಬಸ್ಯ. ಅವನು ಏ ಬಸಣ್ಣ, ಏ ಶಮಣ, ನಿನಗೆ ಒಂದೊಳ್ಳೆ ಸುಂದರವಾದ ಹೆಣ್ಣು ನೋಡಿದೀನಿ, ರೆಂಬೆ, ಊರ್ವಶಿ, ಮೇನಕೆ ಎಲ್ಲವನ್ನು ಒಂದ್ ಕಾಲದಲ್ಲಿ ನಾನು ಹೊಟ್ಟೆ ತುಂಬಿಸ್ತಾ ಇದ್ದೆ. ಎರ್ಕ ಹೊಡೆದಂಗಿದ್ದಾಳೆ ಅಂತ ಹೇಳಿದಾಗ ರೆಂಬೆ ರೆಂಬೆ ಕಣ್ಣ ಅವಳು. ರೆಂಬೆ ರೆಂಬೆ ಅಲ್ಲ ರೀ, ರಂಬೆ. ಎಲ್ಲ ಬಂದಿರಲಿಲ್ಲ. ನಾನು ಧೋನಿಗೆ ಮದುವೆ ಆಗ್ಬೇಕಂತ ಆಸೆಯಿಂದ ಅವ್ರ ಮನೆಗೆ ಹೋದ್ನಪ್ಪ, ಹೆಣ್ಣೂರ್ ಮನೆಗೆ ಹೋದ್ನಪ್ಪ. ಹೆಣ್ಣೂರ್ ಮನೆಗೆ ಹೋಗಿದ್ದಾಡ ಆ ಹೆಣ್ಣಿನ ತಂದೆ ತಾಯಿ ನನ್ನ ಸ್ವಾಗತ ಮಾಡಿ ಬನ್ನಿ ಬನ್ನಿ ಅಂತ ಕುಣಿಸ್ಬಿಟ್ಟು ಕೇಸರಿ ಬಾತು, ಉಪ್ಪಿಟ್ಟು, ಕಾಫಿ, ಟೀ ಎಲ್ಲ ಕೊಟ್ರೇನಪ್ಪ. ನಾನೆಲ್ಲ ಹೊಟ್ಟುಂಡು ಬತ್ತಿದ ಮೇಲೆ ಹಂಗೆ ನೋಡಿದೆ ಸುತ್ತಲೂ, ಮನೆ ಚೆನ್ನಾಗಿತ್ತು. ನಾನು ಹೇಳಿದೆ ಹುಡುಗಿಯವರ ಅಪ್ಪ ಅಮ್ಮನಿಗೆ, ನೋಡಿ ಶಿವನೇ ಎಲ್ಲ ತಿಂದಿದ್ದಾಯ್ತು, ಇನ್ನ ಹುಡುಗಿ ಕರ್ಸಿದ್ರೆ ನೋಡ್ಬಿಡ್ತೀನಿ ಅಂದೆ. ಅದಕ್ಕೆ ಅವರು ಆಯ್ತು ಕರೆಸ್ತೀನಿ ಅಂತೇಳಿ ಹುಡುಗಿ ಕರ್ಸಿದ್ರು. ಬಂದ್ಲು 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 ಕಣ್ಣ. ಋಷಿ ಮೇನಕ ಎಲ್ಲರೂ ಹರಿದು ಅಪೋಷಣೆ ಮಾಡಿ ಇದು ಬೊಂಬೆ ತೆಗಿದ್ಬೇಕಲ್ಲ. ಅವಳು ನೋಡಿದ್ದೆ ತಳ ರೋಮ ರೋಮೆಲ್ಲ ಎದ್ಬಿಡ್ತು ಕಣ್ಣ. ಎದ್ದು ಬಿಡ್ತಾ ನನಗೆ ಅವಾಗ ಅವ್ರ ಅಪ್ಪ ಅಮ್ಮನಿಗೆ ಹೇಳಿದೆ. ಹಾಗೇನೆ ನಾನು ಅವಳು ನೋಡ್ತಾ ಇದ್ದೀನಿ, ಅವಳು ನನ್ನ ನೋಡ್ತಾಳೆ. ಅದೇನು ಮುಂದೆ ಕೇಳ್ರಿ? ಹೇಳ್ತೀನಪ್ಪ, ಹೇಳ್ತೀನಿ ಕಣೋ, ಹೇಳ್ತೀನಿ. ಆವಾಗ ಅವರ ಅಪ್ಪ ಅಮ್ಮನಿಗೆ ಹೇಳಿದೆ, ನೋಡಿ ಹುಡುಗಿ ಏನೋ ಸುಂದರವಾಗಿದ್ದಾಳೆ, ನಾನಿವಾಗ ಅವಳನ್ನ ಸ್ಯಾಂಪಲ್ ಆಗಿ ನೋಡ್ಬೇಕು ಅಂತ. ಈ ವಯಸ್ಸಲ್ಲೇ ಕನ್ಫ್ಯೂಸ್ ಆಗಬೇಡ. ನಿಮ್ಮ ಹುಡುಗಿನೇ ಶಾಂಪಲ್ ನೋಡ್ಬೇಕಂದ್ರ? ಅವನಪ್ಪ. ಅದಕ್ಕೆ ಅವರು ಯಾಕೆ ಸ್ವಾಮಿ ಅಂದರು. ನೋಡಿ ಸ್ವಾಮಿ, ನಾನು ಶಾಂಪಲ್ ನೋಡಿದೆ ಮದುವೆನೇ ಆಗಲ್ಲ ಅಂದೆ.
ಹಾ? ಯಾಕೆ ಅಂದ್ರು ನೋಡಿ ಸ್ವಾಮಿ ನಿಮ್ಮ ಹುಡುಗಿಗೆ ಸುದ್ರವಾಗನೋ ಇದ್ದಾಳೆ ಆದ್ರೆ ಯಾವ್ಯಾವ ಅಂಗ ಎಲ್ಲೆಲ್ಲಿ ಹೆಂಗೆ ಡಿಪಾರ್ಟ್ ಆಗಿದ್ದು ಗೊತ್ತಾಗಲ್ಲ ನನಗೆ. ಐಬಾಗಿದ್ರೆ ಇಂಪಾರ್ಟೆಂಟ್ ಪ್ಲೇಸ್ ಐಬಾಗಿದ್ರೆ ನೋಡಪ್ಪ. ಈಗ ನೋಡಪ್ಪ ಮನುಷ್ಯನಿಗೆ ವಂಶ ಬೆಳಿಬೇಕಲ್ಲನಪ್ಪ, ಏನ್ ಕಮ್ಮಿ ಇಲ್ಲ. ವಂಶ ಬೆಳಿಬೇಕಲ್ಲನಪ್ಪ. ನಾನು ಮದುವೆ ಆಗಿ ವಂಶ ಬೆಳಿದೇ ಇದ್ರೆ ಅವಳ ಮಕ್ಕಳಾಗದೇ ಇದ್ರೆ ಕಷ್ಟ ಅಲ್ವಲ್ಲ. ಅದಕ್ಕೆ ನಾನು ಹೇಳಿದೆ ನೋಡಿ ಸ್ವಾಮಿ ಅರ್ಧ ಗಂಟೆ ಸ್ಯಾಂಪಲ್ ಆಗಿ ನಾನೇನೋ ಮಾಡ್ತೀನಿ ಆಮೇಲೆ ಮದುವೆ ಆಗ್ತೀನಿ. ಯಾಕಂದ್ರೆ ಅವಳಿಗೆ ಎಲ್ಲ ಅಂಗಗಳು ಚೆನ್ನಾಗಿ ಈ ವಯಸ್ಸಲ್ಲೇ ಇಷ್ಟೊಂದು ಎನರ್ಜಿ ಆಗಿದ್ಯಲ್ಲ. ಆಗಿದ್ದು ಮಕ್ಕಳಾಗುತ್ತೆ ಅನ್ನೋ ಭರವಸೆ ಬಂದ ಮೇಲೆ ಅವಳ ಮದುವೆ ಆಗ್ತೀನಿ ಅಂದ್ರೆ ಕಣ್ಣ ಅಗ್ಗದಿ ತಡಕಲ್ಲ. ಹೊಡೆದ್ರು ಮನೆ ಮಂದಿ ಎಲ್ಲ ಸೇರ್ಕೊಂಡು ಹುಚ್ಚರಾಯಿ ಹೊಡೆದ್ರು ಕಣಲ್ಲ, ಹುಚ್ಚರಾಯಿ ಹೊಡೆದ್ರು. ಒಂದ್ ವಾರ ಆದ್ರೂ ಇನ್ನೂ ಮೈಕೈ ನೋವಾಗಿಲ್ಲ ಕಣ್ಣ, ಮೈಕೈ ನೋವಾಗಿಲ್ಲ ಅಮ್ಮ. ಅವ್ರಾದ್ರು ಬರೀ ಹೊಡೆದ್ ಕಳ್ಸವ್ರೆ. ನಾನಾಗಿದ್ರೆ ಹತ್ತಿರ ಸಾಕ್ಬಿಡ್ತಿದ್ದೆ. ಯಾಕಲ್ಲ ಅಲ್ಲ ರೀ, ಆ ಹುಡುಗಿನ ಹಾಕಿರಿ ಶಾಂಪಲ್ ನೋಡಕ್ ಹೋಗಿದ್ರಿ ನೀವು. ಸಿಗ್ಲಿಕ್ಕ ಅದೊಂದು ಕಥೆ ಇದೆ ಕಣ್ಣ. ಸ್ಯಾಂಪಲ್ ನೋಡೋದಕ್ಕೂ ಒಂದು ಸ್ಯಾಂಪಲಿಂಗ್ ಕಥೆ ಇದೆ ಕಣ್ಣ. ಏನದು? ನೋಡಪ್ಪ ಮದುವೆ ಆಯ್ತೇನಪ್ಪ, ನಾನು ಸ್ಯಾಂಪಲ್ ನೋಡಿಲ್ಲ ಕಣ್ಣ. ಮದುವೆ ಕರ್ಕೊಂಡ್ ಬಂದೆ ಕಣ್ಣ. ನಾನು ಚಿನ್ನ ರನ್ನ ಅದ್ ಮಾತಾಡ್ಬಾರ್ದು ಮಾತೇ ಗೊತ್ತಿಲ್ಲ ಕಲ್ಲ. ಬಿಕ್ಳು ಕಣ್ಣ ಅವಳಿಗೆ, ಬಿಕ್ಳು ಆಯ್ತಲ್ಲ ಕಣ್ಣ. ಹೂನಪ್ಪ ಆಯ್ತಾ. ಅವಳು ಓಡೋದ್ಲ. ಆಮೇಲೆ ಇನ್ನೊಬ್ಳು ಮದುವೆ ಆದೆ. ಅವಳು ಸ್ಯಾಂಪಲ್ ನೋಡ್ಲಿಲ್ಲಪ್ಪ ನಾನು, ಹಂಗೆ ಕರ್ಕೊಂಡ್ ಬಂದೆ. ಅವಳು ನೋಡಿದ್ರೆ ಕಿವಿ ಕೇಳಿಸಲ್ಲ, ಕೆಪ್ಪೆ. ನಾನೇನಂದ್ರೆ ಅವಳಿ ನಾನು ಕೂಡ ತಗೊಂಬರಿದ್ರೆ ಹೊಲ್ತಕ್ ಹೋಗ್ತೀರಾ ಅಂದ್ ನೋಡು. ಏನ್ ಮಾಡಲ್ಲ ಅವಳು ಕಟ್ಕೊಂಡು ಕಿವುಡಿ ಕಳ್ಳ ಕಿವುಡಿ. ಅವಳು ಓಡೋದ್ಲು. ಇನ್ನೊಬ್ಳು ಕಟ್ಕೊಂಬಂದೆ. ನಾನಂತ ದೊಡ್ಡ ಮಗ ಅಂದ್ರೆ ಸ್ಯಾಂಪಲ್ ನೋಡ್ಲಿಲ್ಲಪ್ಪ. ಸ್ಯಾಂಪಲ್ ನೋಡೋಕಾಗಿತ್ತು, ಹಿಂಗ ಆಗ್ತಿರ್ಲಿಲ್ಲ. ಅವಳು ನೋಡಿದ್ರೆ ಸುಳ್ಳಿ ಕಳ್ಳ. ಒಂದ್ ಕಣ್ಣು ರಾತ್ರಿ ಕಣ್ಣೇ ಕಾಣ್ತಿಲ್ಲ ನೋಡಿ. ಹೂನಪ್ಪ ಇಳುಗಣ್ಣು. ನನ್ಗೆ ಗೊತ್ತಿಲ್ಲ. ರಾತ್ರಿ ಎಲ್ಲ ನಮ್ಮ ಮಲಗಿದವಳನ್ನೆಲ್ಲ ನಮ್ಮ ಮಲ್ಗೋಳು. ಒಂದ್ಸರಿ ಏನಾದ್ ಗೊತ್ತಿಲ್ಲ, ಕತ್ಲ ಬಂದು ಇಕ್ಕವಾದ ಕಾಲಿ ಕುಂಡ ಕಳ್ಳ. ಅಯ್ಯಯ್ಯಪ್ಪ ಅವತ್ತು ಕನ್ಫ್ಯೂಸ್ ಆಗಬೇಡ, ದಿವಸ ಮಾಡಿದೆ ಕಳ್ಳ. ಇವ್ರು ಸಾವಾಸನೆ ಬೇಡ ಅಂತ ಓಡೋದು. ಇನ್ನು 4 ಮದುವೆ ಆದೆ. ಅಯ್ಯೋ ಬೇಡ ಬಿಡು, ಆ ಕತೆ ಬೇಡ ಬಿಡು. ಆವಾಗಲಿಂದ ಯೋಚನೆ ಮಾಡು. ಇನ್ನ ನಾನು ಮದುವೆ ಆಗೋದಾದ್ರೆ ಸ್ಯಾಂಪಲಿಂಗ್ ನೋಡಿ ಮದುವೆ ಆಗಬೇಕು, ಸ್ಯಾಂಪಲ್ ನೋಡಿದ್ರೆ ಮದುವೆ ಆಗಬಾರ್ದು. ಡಿಸೈಡಿಂಗ್ ಮಾಡಿ ಸ್ಯಾಂಪಲ್ ನೋಡಿದೆ ಕಣ. ತಪ್ಪೆಲ್ಲ ಮಾಡಿದ್ದು ತಪ್ಪೆಲ್ಲ. ಎಂಟಿ ವಿಷಯ ಹತ್ಬೇಡ ಕಣೋ, ನನಗೆ ಮದುವೆ ಆಗ ಆಸೆನೆ ಬತ್ತೋಗೈತೆ. ಬರೀ ನೋಡೋದೇ ಆಗೋಯ್ತು ನಿಂದು. ಏನು ಅನಿಸ್ತಾ ಇಲ್ಲ. ಆದ್ರೂ ನೀವು ಅಲ್ಲಿ ಅವ್ರ ಮನೆಯಲ್ಲಿ ಹಂಗೆ ಹೇಳಿದಾಗ ಅವ್ರಿಗೆಲ್ಲ ಬೇಜಾರಾಗಲ್ವಾ? ನೋಡಪ್ಪ ಅವ್ರಿಗೆ ಅದೆಲ್ಲ ವಿಚಾರ ಗೊತ್ತಿಲ್ಲ. ನಾನು ಸ್ಯಾಂಪಲ್ ನೋಡಿದ್ದಾನೆ. ನೋಡಪ್ಪ ನಾವು ಸ್ಯಾಂಪಲ್ ಬಂದು ಹಂಗೆ ಬಿತ್ತಿರಲ್ಲಪ್ಪ. ಮದುವೆ ಕರ್ಕೊಂಡಿದ್ರೆ ಕಣ್ಣ. ಏನ್ ಮಾಡಿ ಅವ್ರಿಗೆ ಗೊತ್ತಾಗಲಿಲ್ಲ. ದುಡ್ಡು ದಡ್ರು ಏನಾಗಲಿ ಕಣ್ಣ. ಈ ನಮ್ಮ ದೇಶ ಸಿಸ್ಟಮ್ಮಿಗೆ ಸರಿ ಇಲ್ಲ ಕಣ್ಣ. ಅಯ್ಯೋ, ನಿಮ್ ಕತೆ ಕಟ್ಕೊಂಡು ಬಂದಿದ್ದು ಇಂಪಾರ್ಟೆಂಟ್ ವಿಚಾರಣೆ ಮರ್ತ್ಬಿಟ್ಟೆ. ಇಂಪಾರ್ಟೆಂಟ್ ತೆಗ್ರಿ, ನನ್ನ ಬಿಡಲ್ವಲ್ರಿ ನೀವು. ರಾಮಣ್ಣ ಇದಾನಲ್ಲ, ಬೊಂಬೆ ರಾಮಣ್ಣ. ಆ ಬೊಂಬೆ ರಾಮಣ್ಣ ಒಂದು ಹೊಸ ಬೊಂಬೆ ಮಾಡಿ ಅದಕ್ಕೆ ಸೀರೆ ಉಡ್ಸಿ ಸಿಂಗಾರ ಮಾಡಿ ಹೊರಗಡೆ ನಿಲ್ಸಿದ್ನಂತೆ. ಯಾವನೋ ಬೇವರ್ಸಿ ನನ್ನ ಮಗ, ಗಚ್ಚ ನನ್ನ ಮಗ, ಹತ್ತಿರ ನನ್ನ ಮಗ, ಲುಚ್ಚ ನನ್ನ ಮಗ, ಬೇವರ್ಸಿ ಕಂತ್ರಿ ಕಜ್ಜಿ ಎತ್ಕೊಂಡೋಗ್ಬಿಟ್ಟಂತೆ. ಬೇಡ ಕಣ್ಣ, ಬೈಬೇಡ ಕಣ್ಣ, ಬೈದಾಕಲ್ಲ ಬೈಲಿಸ್ಕೊಂಡ್ರಿ. ಆ ಬೊಂಬೆನ ಕತ್ಕೊಂಡು ಹೋಗಿದ್ದು ಯಾರು ಅಲ್ಲ ಕಣ್ಣ, ನಾನೇ ಕಣ್ಣ. ನೀವಾ? ನೋಡಪ್ಪ ರೀ, ಅವಯ್ಯ ಗೋಳೋ ಅಂತ ತಲೆ ಮೇಲೆ ಬಟ್ಟೆ ಹೊಚ್ಕೊಂಡು ಅಲ್ತಾವನೆ ಕಣ್ರಿ. ಅದೇನ್ರಿ ನೀವು ಬೊಂಬೆಗೆ ಸೀರೆ ಉಡ್ಸಿದ್ರು ಬಿಡಲ್ಲಲ್ರಿ? ಅಲ್ಲ, ಆ ನಾಯಿ ಕತ್ತೆಗೆ ಸೀರೆ ಉಡ್ಸಿದ್ರು ಅದನ್ನು ಬಿಡಲ್ವಾ ಅಂತ ನೀವು? ಹಾಗೆ ನಿಮ್ ಜನ್ಮಕ್ಕೆ ಸುತ್ತಾಡ್ಕೊಳ್ಳಲ್ಲ. ಈಗ ನೋಡಪ್ಪ, ನಾನು ಬರ್ಗೆಟ್ಟೇನಪ್ಪ, ರಾತ್ರಿ ಒಬ್ಬನೇ ಬರ್ತಾ ಇದ್ದೆ, ನೋಡ್ಬೇಕಲ್ಲ ಬೊಮ್ಮನ ಮನೆ ಮುಂದೆ ಆ ಬೊಂಬೆ ಒಳ್ಳೆ ರೆಂಬೆ ಎಲ್ಲ ಕಡಿಯೋದು, ರಂಬೆ. ಆಯ್ತಪ್ಪ, ಹಂಗೆ ಇತ್ತು ಕಣ್ಣ. ನನಗೆ ಆ ಬೊಂಬೆ ನೋಡಿ
ಸಿಕ್ಕಿದಿಕ್ ಬಾಯ್ ಹಂಗೇ ನೋಡ್ದೆ ಕಣ್ಣ ಹೆಂಗೂ ಆಯ್ತಲ್ಲ ಬೊಂಬೆ ನಂಗೆ ತಪ್ಕೊಂಡೆ ಏನೋ ಸುಖ ಸಿಕ್ತು ಕಣ್ಣ. ಹಂಗೇ ಎತ್ಕೊಂಡು ಸೀದಾ ಮನೆಗೆ ಹೋದೆ. ಅಲ್ರಿ ಆ ಬೊಂಬೆ ಸೀರೆ ಏನ್ರಿ ಸೀರೆ ಬೊಂಬೆ ಸಾಯ್ತಿರಲ್ರಿ ನೀವು ಹೆಣ್ಣು ಹೆಂಗ್ರು ಏ ಸಿಗ್ಲಕ್ಕ ಸೀರೆಗಿರೋ ಸುಖ ಸೀರೆಲಿರೋ ಸಿರಿ ನಿಂಗೆಲ್ಲ ಗೊತ್ತೈತೆ ನನ್ನ ಮಗನೇ 60 ವರ್ಷ ಆರ್ವದಿಗಿನ್ನ ಮದುವೆನೇ ಆಗಿಲ್ಲ ನಿಂಗೆಲ್ಲ ಸುಖ ಗೊತ್ತಾದ್ರೆ ನಿನ್ ಜನ್ಮ ಬೆಂಕಿ ಆಗ ನನ್ನ ಮಗನೇ ರೇ ಸೀರೆ ಬೇಕಲ್ಲ ಸೀರೆ ಸೀರೆಲಿರೋ ಸುಖ ಸೀರೆಲಿರೋ ಸಿರಿ ನಿನಗೇನ ಗೊತ್ತು ಸೀರೆ ಅಯ್ಯೋ ಕೂತ್ಕೊಳ್ಳಿ ಅಲ್ಲ ಏನ್ರಿ ನಿಮ್ ಜನ್ಮ ಕಷ್ಟ ಬೆಂಕಿ ಹಾಕ ಏನ್ರಿ ಸೀರೆ ಹೆಣ್ಣು ಸಾಯ್ತೀರಾ ಅಲ್ಲ ಆ ನಾಯಿ ಕತ್ತೆ ಹಂದಿಗೂ ಸೀರೆ ಉಡ್ಸಿದ್ರೆ ಅದನ್ನೂ ಬಿಡಲ್ವಾ ಅಂತ ನೀವು ನಿಮ್ ಜನ್ಮ ಕಷ್ಟ ಬೆಂಕಿ ಆಗಿ ಏನ್ರಿ ಇಷ್ಟು ವಯಸ್ಸಾಗಿದೆ ಯಾಕ್ರಿ ಸಾಯ್ತೀರಾ ಸಿಗ್ಲಿಕ್ಕ ಸೀರೆಲಿರೋ ಸುಖ ಸೀರೆಲಿರೋ ಸಿರಿ ಸೀರೆಲಿರೋ ಸಂಪತ್ತು ಆನಂದ ನಿನ್ಗೆಲ್ಲ ಗೊತ್ತೈತೆ ನನ್ನ ಮಗನೇ ನಿನ್ಗೆಲ್ಲ ಗೊತ್ತೈತೆ 40 ವರ್ಷ ಆದ್ರೆ ನನ್ನ ಮಗನೇ ನಿಂಗೆ ನಮ್ಮ ಮದುವೆನೇ ಆಗಿಲ್ವಲ್ಲೇ ನನ್ನ ಮಗನೇ ನಿಂದು ಜನ್ಮನಲ್ಲ ಸೀರೆ ಸುಖ ನಿಂಗೆ ಗೊತ್ತಿಲ್ಲ ಕಣ್ಣ ಸೀರೆ ಸುಖ ನಿಂಗೆ ಗೊತ್ತಿಲ್ಲ ಕತೆ ಇಲ್ಲಿ ನಿಮ್ ಕತೆ ಇದ್ದಿದೆ ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ಯಾರನ್ನ ಮದುವೆ ಆಗ್ಬೇಕು ಅಂತಿದ್ದೀರಾ ಒಳ್ಳೆ ವಿಚಾರ ಕೇಳ್ದೆ ಕಣಲ್ಲ ನೋಡಲ್ಲ ಏನೇ ಆಗಲಿ ಕಣಲ್ಲ ನಮ್ಮ ದೇಶದ ಕಾನೂನೇ ಸರಿಗಿಲ್ಲ ಸಿಸ್ಟಮ್ಮೇ ಸರಿಗಿಲ್ಲ ಕಣಲ್ಲ ಯಾಕೆ ಅಂತ ನೋಡಪ್ಪ ಈಗ ನಾವು ಮದುವೆ ಆಗ್ತೀವನಪ್ಪ ಮದುವೆ ಆಗ ಅವ್ರು ಮದುವೆ ಆದಾಗಲಿಂದ ಅವ್ರು ಸಾಯೋ ತನಕ ನಾವು ಹಾಕ್ಬೇಕನಪ್ಪ ಹಾಕ್ಬೇಕು ಅದೇ ಮುಸುಡಿ ಅದೇ ಶೇಪ್ ಹೌದು ಅದೇ ಬಾಡಿ ಅದೇ ಎಲ್ಲ ಕಣ್ಣ ಅದೇ ಸುಖ ಎಷ್ಟು ದಿವಸ ಅಂತ ಅನ್ಬೋತಿಯಲ್ಲ ಅದೇ ಬಾಡಿ ಅದೇ ಸುಖದೊಳಗೆ ಅದಕ್ಕೆ ಈಗ ಎಲೆಕ್ಷನ್ ಮುಂದೆ ಏನಾಗುತ್ತೆ ಹೇಳು 5 ವರ್ಷಕ್ಕೊಂದ್ಸರಿ ಗೌರ್ಮೆಂಟ್ ಚೇಂಜ್ ಆಗುತ್ತೇನಪ್ಪ ಅಂದ್ರೆ ಸರ್ಕಾರ ಚೇಂಜ್ ಆಗುತ್ತೆ ಆಮೇಲೆ MP ಗಳು ಚೇಂಜ್ ಆಗ್ತಾರನಪ್ಪ MLA ಚೇಂಜ್ ಆಗ್ತಾರನಪ್ಪ ಎಲ್ಲ ಚೇಂಜ್ ಆಗ್ತಾರನಪ್ಪ ಹಂಗೆಯ 5 ವರ್ಷಕ್ಕೊಂದ್ಸಾರಿ ಎಂತ ಚೇಂಜ್ ಮಾಡೋದಿರ್ತದೆ ಅಲ್ಲ 5 ವರ್ಷಕ್ಕೊಂದ್ಸಾರಿ ಹೊಸ 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 ಬಾಡಿ ಹೊಸ ಹೊಸ ಟಚಿಂಗು ಡಿಫ್ರೆಂಟ್ ಟಚಿಂಗು ಕೂತಿರ್ ಬಾಯ್ ಅದೇನ್ರಿ ಸಾಯ್ತೀರಾ ಯಾರೋ ಬೆಲ್ ಮಾಡ್ತಾರೆ ಕಣ್ಣ ನೋಡೋಗಲ್ಲ ಯಾರದು ನೋಡೋಗಲ್ಲ ಏನಾದ್ರು ಕರಿಯಲ್ಲ ನನ್ನ ಬೇಗ ಓ ನಮಸ್ಕಾರ ಶಾಮಣ್ಣ ಯಾರೋ ಹೆಂಗ್ಸ್ ಬಂದವ್ರೆ ಸೀರೆ ಉಟ್ಟವ್ರಲ್ಲ ಸೀರೆ ಉಟ್ಕೊಂಡೆ ಬಂದವ್ರೆ ನೋಡಬೇಡ ಹೇಳಿ ನನ್ನ ಎದಿ ಒಂದು ಕಿಟಕಿ ಇಲ್ಲಿ ನೀನ ಮೊದಲ ಲಡ್ಕೆ ನಾವ್ ಯಾರು ಡೊನೇಷನ್ ಕೇಳಕ್ಕೆ ಅನಾಥಾಶ್ರಮದಿಂದ ಬಂದಿದ್ದೀವಿ ಅನಾಥಾಶ್ರಮದಿಂದ ಬಂದಿದ್ದೀರಾ ನಾವು ಒಂಥರ ಅನಾಥರೆ ಕಡೆ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಷ್ಟು ಚೆನ್ನಾಗವ್ರೆ ಏನು ಹೆಸರು ಐಶ್ವರ್ಯ ಐಶ್ವರ್ಯ ವಯಸ್ಸು 18 ವಯಸ್ಸು ನಿಮಗೂ ಆಸೆ ನಿಮಗೂ ಆಸೆ ನಿಮಗೂ ಆಸೆ ನನಗೂ ಆಸೆ 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 ಸೇರಿದ್ರೆ ಮಹದಾಸೆ ಮಹದಾಸೆಯಿಂದ ಆಮೇಲೆ ಮಜಾ ಇರ್ತದಲ್ವಾ ಇಲ್ಲೇ ಬೆಡ್ರೂಮ್ ಇದೆ ಪ್ರಸ್ತ ಮಾಡ್ಕೊಂಡ್ಬಿಡೋಣ ಪ್ರಸ್ತ ವಾಟ್ ಪ್ರಸ್ತ ಪ್ರಸ್ತ ಗೊತ್ತಿಲ್ಲ ಅಲ್ವಾ ಇಂಗ್ಲಿಷ್ ಒಳಗೆ ಬಾಚುನ ಪ್ರಸ್ತ ಮಾಡ್ಕೊಳ್ಳೋಣ ಬಾಚುನ ಏನ್ ಮಾಡ್ತೀರಾ ಬಿಡ್ರಿ ಅಯ್ಯೋ ಹಲೋ ಮಮ್ಮ ಎಲ್ಲಿದ್ಯಾ ಮಮ್ಮ ಪಕ್ಕದ ಮನೆ ಎಲ್ಲೋ ಕಲರ್ ಬಿಲ್ಡಿಂಗ್ ಬಾಯ್ ಯಾರೋ ನಂಗೆ ತರಲೆ ಮಾಡ್ತಿದ್ದಾನೆ ಯಾರು ಚಿನ್ನ ಫೋನ್ ಮಾಡಿದ್ ನೀನು ಮಾಮನ್ಗೆ ಮಾಮನಿಗೆ ಫಸ್ಟ್ ನಿಮ್ಮ ಮಾವ ಯಾಕೆ ಬರ್ಬೇಕು ಹೇಳು ನಾನೇ ಅಲ್ವಾ ಬಾ ನಾನೇ ಮಾಡೋಣ ಬಾ ಬಾಚುನ ಬಾ ಹೋಗೋಣ ಓ ಬಾಚುನ ಐಶು ಏನ್ ಫೋನ್ ಮಾಡಿದ್ದು ಮಮ್ಮ ಇವ್ನು ಯಾರೋ ನನ್ನ ಮದ್ವೆ ಆಗ್ತಂತ ನೋಡು ಮಮ್ಮ ಫಸ್ಟ್ ನೈಟ್ ಬೇರೆ ಮಾಡ್ಕೊತೀನಿ ಅಂತಾನೆ ಏನೋ ಇಷ್ಟು ವರ್ಷ ಕಾದು ನಾನೇ ಈಗ ಮದುವೆ ಮಾಡ್ಕೊಂಡಿದ್ದೀನಿ ನಾನೇ ಫಸ್ಟ್ ನೈಟ್ ಮಾಡ್ಕೊಂಡಿಲ್ಲ ನೀನ್ ಫಸ್ಟ್ ನೈಟ್ ಮಾಡ್ಕೊಂತೇನೋ ಏನು ಇದು ಪ್ರಸ್ತ ಆಗಿಲ್ವಾ
ಒಳ್ಳೇದಾಯ್ತು ಶಿವನೇ. ನೋಡಿ ಏನ್ ಬೇಕಾದ್ರೂ ಕಾಯ್ಬೋದು, ಯಾವ್ದು ಬೇಕು ಕಳ್ಕೋಬಹುದು, ಆದ್ರೆ ಈ ಫಸ್ಟ್ ಇದೆಯಲ್ಲ ಅದು ಮಾತ್ರ ನಾವು ಕಳ್ಕೋಬಾರ್ದಪ್ಪ. ವೇಸ್ಟ್ ಮಾಡಬಾರ್ದು, ತಡ ಮಾಡಬಾರ್ದು. ಏನು ಹೇಳ್ತಾ ಇದೀಯ ನೀನು? ರೂಮು ಖಾಲಿ ಇದೆ, ಬೆಡ್ ರೆಡಿ ಇದೆ, ಇಬ್ರು ಕಷ್ಟ ಮಾಡ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ. ಏನ್ ಹೆಲ್ಪ್ ಮಾಡೋದು? ಬಿಟ್ಟ ಅಂದ್ರೆ ಸುತ್ತ ಬೇಡಪ್ಪ, ನೀನು ಪಂಚ್ ಕೊಟ್ಬಿಟ್ರೆ ನಾನು ಪಂಚರ್ ಆಗಿರೋ ಟೈಮ್ ತರ ಪುಸ್ ಬಿಡ್ತೀನಿ. ತಯಾರಾಗೋದಲ್ಲ, ನೀನು ಮೂತಿ ತಾರ್ ರೋಡ್ ತರ ಆಗ್ಬೇಕು. ಕೋಪ ಮಾಡ್ಕೋಬೇಡ. ನಾನು ಬೇರೆ ಏನು ಹೇಳಿಲ್ಲಪ್ಪ. ಪಾಪ ಈ ಹೆಣ್ಮಗ ಬಿಸ್ಲ ಬಂದಿತ್ತಲ್ಲ, ಕಪ್ಪುಗಾಗ್ಬಿಡ್ತೀಯ ಕಣವ, ಬಾರವ ಕುಂತ್ಕ, ಮಜ್ಜಿಗೆ ಕುಡಿತೀಯ, ಟೀ ಕುಡಿತೀಯ ಅಂತ ಕೇಳನಪ್ಪ, ಅಷ್ಟೇ. ಬಿಟ್ಟ ಅಂದ್ರೆ ಮುಖ ಪಂಚರ್ ಆಗ್ಬಿಡ್ಬೇಕು. 60 ಆದ್ರೂ ನಿಂಗೆ ಈ ಚಪ್ಪಳ ಹೋಗೇ ಇಲ್ಲ. ಅಬ್ಬ ಹೆಣ್ಣಂದ್ರೆ ಏನ್ ಅನ್ಕೊಂಡು? ಹೆಣ್ಣಂದ್ರೆ 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 ಅರ್ಥ ಆಯ್ತಾ? ಇನ್ನೊಂದ್ಸಲಿ ನನ್ ಹೆಂಡತಿ ತಂಟೆಗೆಲ್ಲ ಹೋದ್ರೆ ಏಯ್ ಐಶು ನಡಿಯ ಹೋಗೋಣ. ಅಯ್ಯೋ ಅಮ್ಮ ಏನ್ ಹೊಡೆದಪ್ಪ, ಅಯ್ಯೋ ದೇವ್ರೆ, ಲೇ ಸಿಗ್ಲಿಕ್ಕ ಎಲ್ಲ ಆಗೋದು. ಅಯ್ಯೋ ನನ್ನ ಜೀವಮಾನದ ಏನ ಹೆಣ್ಣು ಗಂಡು ಹೋಗಲ್ಲಪ್ಪ. ಅಯ್ಯೋ ಹೆಣ್ಣು ಕಂಡು ಸಾಕು ತುಂಬ ದೂರ ಆಗ್ಬಿಡ್ತೀನಪ್ಪ. ಅಪ್ಪ ಜನರೇ, ನೀವು ಅಷ್ಟೇ ಕಣ್ರಪ್ಪ, ನನ್ನಂಗೆ ನೀವು ಯಾರು ಹೆಂಗು ಕಂಡು ಹೋಗ್ಬೇಡ್ರಿ, ನೀನು ಬರ್ರಪ್ಪ. ಹೆಂಗು ಕಂಡ್ರೆ ಕೈ ಮುಗಿಯರಪ್ಪ, ನನ್ನಂಗೆ ಆಗ್ಬೇಡ್ರಿ. ಅಯ್ಯೋ ಲೇ, ಅಯ್ಯೋ ಸಿಗ್ಲಿಕ್ಕ ಅಮ್ಮ. ಅಯ್ಯೋ ಏನು ಗೊತ್ತಪ್ಪ ಅಮ್ಮ, ಅಷ್ಟೇ ಮಾಡ್ಕೊಂಡ. ಅಯ್ಯೋ ಅಮ್ಮ ಲೇ ಸಿಗ್ಲಿಕ್ಕ ಬಾರೋ. ಅಮ್ಮ ಏನ್ ಬಾಸ್ ಹೋಗುವಾಗ ಅಣ್ಣ ಬಾಂಡ್ ತರ ಹೋದ್ರಿ, ಬರುವಾಗ ಕಸ್ತೂರಿ ನಿವಾಸ ಗೆಟಪಲ್ ಬರ್ತಾ ಇದ್ದೀರಾ? ಅಯ್ಯೋ ಶಬನ, ಏನಪ್ಪ ಈಗ ಹೊಡೆದೋಗ್ಬಿಟ್ಟವ್ರೆ, ನಾಯಿಗೆ ಇರ್ತಿದ್ದು ನಾನು. ಯಾಕೆ ಹೊಡ್ತಾ ಇದೀಯಾ? ಹಂಚ್ಕೊಳ್ತಾ ಇದ್ದೀನಿ. ಅಯ್ಯೋ ಹಂಚ್ಕೊಳಕ್ಕೇನು ಎಂದೇನೋ. ಇರ್ಲಿ, ಏನು ಹಿಂಗ್ ಹೊಡೆದವನೇ? ಎಲ್ಲಿ ಹೋಗಿದ್ದು? ಬಾತ್ರೂಮ್ ಹೋಗಿದ್ದೆ. ಅಯ್ಯೋ ಅಲ್ಲಿ ಯಾಕೆ ಹೋಗಿದ್ದೇನೆ? ನೋಡ್ತಾ ಇದ್ದೀನಿ ಮರೆಯೋದನ್ನ. ಬಂದು ಬಿಡ್ಸೋಣಕ್ ಆಗ್ತಿಲ್ವ? ಅಯ್ಯೋ ನಾನು ಬಿಡ್ಸ್ಕೊಳಕ್ ಬಂದ್ಬಿಟ್ರೆ ನನಗೂ ಹಿಗ್ಗ ಮುಗ್ಗ ನೋಡಿ ಬೇಜಾನ್ ಮಾಂಜ ಕೊಟ್ಬಿಟ್ಟು ನನಗೂ ನಾಯಿ ಹೊಡ್ಬಿಟ್ರು ಏನ್ ಮಾಡ್ಲಿ? ಆಮೇಲೆ ನಿಂಗೆ ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಅಲ್ಲಿಂದ ನೋಡ್ತಾ ಇದ್ದೆ. ನನ್ನ ಫ್ರೆಂಡ್ ಏನೋ ಸತ್ರು ಕೇಳಲಿ ಅಮ್ಮ. ಅಲ್ಲ ಲಾಸ್ಟ್ ಡೇಟ್ ಆಗೋಯ್ತಲ್ಲೋ. ಲಾಸ್ಟ್ ಆಗಲ್ಲ ಈಗ. ಎಂತ ಕೆಲಸ ಮಾಡಿದ್ಯಾ? ಅಯ್ಯೋ ಏನಪ್ಪ ಮಾಡುದು ಈಗ? ನಡಿ. ನಾನು ಹೋಗಲ್ಲಪ್ಪ, ಸತ್ತು ಸ್ವರ್ಗಕ್ಕೆ ಹೋದ್ರು ಹೆಣ್ಣು ಸ್ವರ್ಗೋಗಲ್ಲಪ್ಪ. ಅದಕ್ಕೆ ಬಡ್ಕೊಂಡಿದ್ದು ಹೆಂಗಸರು ಸವಾಸ ಬೇಡ, ಸೀರೆ ಸವಾಸ ಬೇಡ ಅಂತ ನನ್ನ ಮಾತು ಕೇಳಿದ್ಯಾ? ಅವನ ಯಾವತ್ತು ಸೀರೆ ಬಗ್ಗೆ ತಲೆ ಹಾಕಿ ಇಲ್ಲ. ಇಲ್ಲಪ್ಪ ಹೇಳಿದ್ನಲ್ಲೋ, ಸಿಗ್ಲಿಕ್ಕ ಸತ್ತು ಸ್ವರ್ಗಕ್ಕೆ ಹೋದ್ರು ಅಲ್ಲಿ ಹೆಂಗು ಸವಾಸ ಮಾಡಲ್ಲಪ್ಪ, ಹೆಂಗು ಸವಾಸ ಮಾಡಲ್ಲ. ರೀ ನೀವೇ ಸ್ವರ್ಗಕ್ಕೆ ಹೋಗ್ತೀರಿ, ನೀವು ಹೋಗೋದು ನರಕಕ್ಕೆ. ಮತ್ತೆ ನೀವೇನು ಸಣ್ಣ ಕೆಲಸ ಮಾಡಿದ್ರ? ನರಕಕ್ಕೆ ಹೋದ್ರು ಕೂಡ ಹೆಂಗು ಸವಾಸ ಮಾಡಲ್ಲಪ್ಪ. ಅಪ್ಪ ಅಲ್ಲಿ ಹೆಂಗಸರಿರಲ್ಲ, ಬರೀ ರಾಕ್ಷಸರು ಇರ್ತಾರೆ, ರಾಕ್ಷಸಿಗಳು. ಜಾಣ ಮರಿ ಆಸ್ಪತ್ರೆ ಹೋಗೋಣ. ಇದು ಅಯ್ಯೋ ಅಮ್ಮ ಹಂಗೆ ಹಂಗೆ ಹಂಗೆ